ಚಿತ್ರದುರ್ಗದಲ್ಲಿ ಇಂದು ಶೋಷಿತರ ಜಾಗೃತಿ ಸಮಾವೇಶ ಆಯೋಜಿಸಲಾಗಿದೆ. ಬಿಜೆಪಿ ನಾಯಕರು ರಾಮಜಪಕ್ಕೆ ಕಾಂಗ್ರೆಸ್ಗೆ ಟಕ್ಕರ್ ನೀಡೋದಕ್ಕೆ ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ. ಮಧ್ಯ ಕರ್ನಾಟಕದಿಂದಲೇ ಲೋಕಸಭೆ ಸಮರಕ್ಕೆ ಸಿದ್ದರಾಮಯ್ಯ ಕಹಳೆ ಮೊಳಗಿಸಲಿದ್ದಾರೆ. ಹಾಗಾದ್ರೆ ಕೋಟನಾಡಲ್ಲಿ ಕಾಂಗ್ರೆಸ್ ಸಮಾವೇಶಕ್ಕೆ ಹೇಗಿರಲಿದೆ ಸಿದ್ಧತೆ ಅನ್ನೋದನ್ನ ನೋಡೋಣ ಬನ್ನಿ. ಚಿತ್ರದುರ್ಗದಲ್ಲಿ ಶೋಷಿತರ ಜಾಗೃತಿ ಸಮಾವೇಶಕ್ಕೆ ಕ್ಷಣಗಣನೆ. ಸಿಎಂ ಸಿದ್ದರಾಮಯ್ಯರಿಂದ ಮತ್ತೊಮ್ಮೆ ಅಹಿಂದ ಜಪ. ಚಿತ್ರದುರ್ಗ ನಗರದ ಮಾದಾರ ಚೆನ್ನಯ್ಯ ಮಠದ ಬಳಿ ಇವತ್ತು ಶೋಷಿತರ ಜಾಗೃತಿ ಸಮಾವೇಶ ಆಯೋಜಿಸಲಾಗಿದೆ. ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ, ಹಿಂದುಳಿದ ಜಾತಿಗಳ ಒಕ್ಕೂಟ ನೇತೃತ್ವದಲ್ಲಿ ಅಹಿಂದ ಸಮಾವೇಶ ಆಯೋಜಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಸಮಾವೇಶದ ಕೇಂದ್ರ ಬಿಂದುವಾಗಿದ್ದು ಎಲ್ಲೆಡೆ ಸಿದ್ದರಾಮಯ್ಯ ಬ್ಯಾನರ್, ಕಟೌಟ್ ರಾರಾಜಿಸ್ತಾ ಇವೆ. ಬಿಜೆಪಿ ರಾಮ ಮಂದಿರ ಕಾಳಕ್ಕೆ ಕಾಂಗ್ರೆಸ್ ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸುತ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅಹಿಂದ ದಾಳಿ ನಡೆಸೋದಕ್ಕೆ ಸಜ್ಜಾಗಿದೆ. ಈ ಮೂಲಕ ಒಬಿಸಿ, ದಲಿತ, ಅಲ್ಪಸಂಖ್ಯಾತ ಮತಗಳನ್ನ ಸೆಳೆಯುವುದಕ್ಕೆ ಪ್ಲಾನ್ ಮಾಡಲಾಗಿದೆ. ಅದಕ್ಕಾಗಿ ದಲಿತರ ಪ್ರಾಬಲ್ಯ ಇರುವ ಚಿತ್ರದುರ್ಗದಿಂದ ಕಹಳೆ ಮೊಳಗಲಿದೆ. ಜಾತಿ ಗಣತಿ ವರದಿ ಬಿಡುಗಡೆ ಹಕ್ಕೊತ್ತಾಯದ ನಿರೀಕ್ಷೆ ಇದ್ದು ಜಾತಿ ಗಣತಿ ಅಸ್ತ್ರ ಪ್ರಯೋಗದ ರಣತಂತ್ರ ರೂಪಿಸಲಾಗಿದ್ದ ಈ ಮೂಲಕ ಮಧ್ಯ ಕರ್ನಾಟಕದಿಂದ ಲೋಕಸಭಾ ಚುನಾವಣೆಗೆ ಸಿದ್ಧತೆ ನಡೆದಿದೆ. ಇನ್ನು ಸಮಾವೇಶದಲ್ಲಿ ಚಿಕನ್ ಬಿರಿಯಾನಿ, ಪಲಾವ್, ಮೊಸರನ್ನ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅಂತ ಹಿಂದುಳಿದ ಜಾತಿಗಳ ಒಕ್ಕೂಟದ ರಾಮಚಂದ್ರಪ್ಪ ಹೇಳಿದ್ದಾರೆ. ಊಟದ ವ್ಯವಸ್ಥೆ ಸಾಕಷ್ಟು ಊಟದ ವ್ಯವಸ್ಥೆ ಇದೆ. ಅದರಲ್ಲಿ ವೆಜಿಟೇರಿಯನ್ ಮಾಡೋರಿಗೆ ವೆಜಿಟೇರಿಯನ್ ಇದೆ, ನಾನ್ ವೆಜಿಟೇರಿಯನ್ ಮಾಡೋರಿಗೆ ನಾನ್ ವೆಜಿಟೇರಿಯನ್. ಮೋಸ್ಟ್ಲಿ ಬಿರಿಯಾನಿ ಇರ್ತದೆ. ಅಹಿಂದ ಶಕ್ತಿ ಪ್ರದರ್ಶನದ ಮೂಲಕ ಪಕ್ಷದೊಳಗಿನ ವಿರೋಧಿಗಳು, ವಿಪಕ್ಷಗಳಿಗೂ ಸಂದೇಶ ರವಾನಿಸುವುದಕ್ಕೆ ಸಿದ್ದರಾಮಯ್ಯ ಶೋಷಿತರ ಸಮಾವೇಶವನ್ನ ವೇದಿಕೆ ಮಾಡಿಕೊಳ್ಳಲಿದ್ದಾರೆ ಎಂಬ ಚರ್ಚೆ ಇದೆ. ಬಸವರಾಜ ಮುದನೂರ್, ಟಿವಿ9, ಚಿತ್ರದುರ್ಗ.